ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಏನೋ ಒಂದು ದೊಡ್ಡ ಮುನ್ಸೂಚನೆ ಸಿಗ್ತಾ ಇದೆ. ದೇಶದಲ್ಲಿ ಯಾವುದೋ ದೊಡ್ಡ ಬೆಳವಣಿಗೆ ನಡೆಯುತ್ತಾ. ಒಂದು ಕಡೆಯಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಚಾರ್ಜ್ ಶೀಟನ್ನು ಹಾಕಿದೆ. ಇನ್ನೊಂದು ಕಡೆ ರಾಬರ್ಟ್ ವಾದ್ರಾಗೆ ಇಡಿ ಸಮನ್ಸ್ ಕೊಟ್ಟು ಕರೆಸ್ಕೊಂಡಿದೆ. ಇಂಟ್ರೆಸ್ಟಿಂಗ್ ಅಂದರೆ ಎಟ್ ದಿ ಸೇಮ್ ಟೈಮ್ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗ್ತಾರೆ. ಅದೇ ದಿನ ಮಧ್ಯರಾತ್ರಿ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್ ಹಾಗೂ JP ನಡ್ಡಾ ಅವರನ್ನ ನಡ್ಡಾಜಿ ಮನೆಯಲ್ಲಿ ಭೇಟಿ ಮಾಡ್ತಾರೆ. ಸೀಕ್ರೆಟ್ ಮೀಟಿಂಗನ್ನು ನಡೆಸ್ತಾರೆ. ಇದು ಯಾವುದರ ಮುನ್ಸೂಚನೆ? ದೇಶದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಏನಾದರೂ ನಡೆಯಲಿದೆಯಾ? ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅರೆಸ್ಟ್ ಆಗ್ತಾರಾ? ಏನಿದು ರಾಬರ್ಟ್ ವಾದ್ರಾ ಕೇಸು? ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಮಾತಿದೆ. ಹಾಗೆ ಇಲ್ಲಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಈ ಇಬ್ಬರ ಕಲಹದಿಂದ ಬೇರೆಯವರಿಗೆ ಲಾಭ ಆಗ್ತಿದೆ. ಆ ಬೇರೆಯವರು ಮತ್ಯಾರೂ ಅಲ್ಲ, ಮೋದಿ ಹಾಗೂ ಅಮಿತ್ ಶಾ. ವಕ್ಫ್ ಬಿಲ್ ವಿಜಯದ ನಂತರ ಮೋದಿಜಿ ಇನ್ನೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನಿಸ್ತಿದೆ. ಇಡಿ, IT, CBI ಎಲ್ಲ ಏಜೆನ್ಸಿಗಳಿಗೂ ಈಗ ಮೋದಿ ಸರ್ಕಾರ ಫ್ರೀ ಹ್ಯಾಂಡನ್ನು ಕೊಟ್ಟಿದೆ. ಆ ದಿನ 2 ಘಟನೆ ನಡೀತು. ಒಂದು ಚಾರ್ಜ್ ಶೀಟ್ ಸಲ್ಲಿಕೆ, ಮತ್ತೊಂದು ಸಮನ್ಸ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ಮೊನ್ನೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ನೋಟಿಸನ್ನು ಕೊಟ್ಟಿತ್ತು. ಅದರ ನೆಕ್ಸ್ಟ್ ಡೇನೇ ಇಡಿ ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಚಾರ್ಜ್ ಶೀಟನ್ನು ಕೂಡ ದಾಖಲನ್ನು ಮಾಡಿದೆ. ಈ ಚಾರ್ಜ್ ಶೀಟ್ ಪ್ರಕಾರ ಸೋನಿಯಾ ಗಾಂಧಿ A1 ಆದರೆ A2 ರಾಹುಲ್ ಗಾಂಧಿ ಆಗಿದ್ದಾರೆ. ಏಪ್ರಿಲ್ 25ನೇ ತಾರೀಕು ಈ ಇಬ್ಬರನ್ನ ವಿಚಾರಣೆ ಕೂಡ ಕರೆಯಲಾಗಿದೆ. ಸೊ ಈಗ ಅಮಿತ್ ಶಾ ಅವರು ನಡೆಸಿರೋ ಈ ಮೀಟಿಂಗಿಗೂ ಈ ಕೇಸ್ಗೂ ಏನಾದರೂ ಸಂಬಂಧ ಇದೆಯಾ? ಸೋನಿಯಾ ಹಾಗೂ ರಾಹುಲ್ ಗಾಂಧಿಯ ಬಂಧನಕ್ಕೆ ಏನಾದರೂ ತಯಾರಿ ನಡೀತಾ ಇರಬಹುದಾ? ಇನ್ನೊಂದು ಕಡೆ ನೋಡಿದ್ರೆ ಪ್ರಿಯಾಂಕಾ ವಾದ್ರಾ ಕೂಡ ಸೇಫ್ ಆಗಿಲ್ಲ. ಅವರ ಗಂಡ ರಾಬರ್ಟ್ ವಾದ್ರಾ ವಿರುದ್ಧ ಕೂಡ ಇಡಿ ಸಮನ್ಸ್ ಅನ್ನು ಕೊಟ್ಟಿತ್ತು. 8ನೇ ತಾರೀಕು ಮೊದಲ ಸಮನ್ಸ್ ಬಂದಿತ್ತು. ಆದರೆ ಆಗ ರಾಬರ್ಟ್ ವಾದ್ರಾ ವಿಚಾರಣೆಗೆ ಹೋಗಿರಲಿಲ್ಲ. ಅದಾದ ನಂತರ ಏಪ್ರಿಲ್ 15ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಇನ್ನೊಂದು ಸಮನ್ಸ್ ಅನ್ನು ಕೂಡ ಕಳಿಸಲಾಗಿತ್ತು. ಸೊ ರಾಬರ್ಟ್ ವಾದ್ರಾ ಮನೆಯಿಂದ ಇಡಿ ಕಚೇರಿಗೆ ಸುಮಾರು 2 ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗಿದ್ದಾರೆ. ಅಬ್ಬಬ್ಬಾ, ಹೋಗೋವಾಗಂತೂ ಅವರ ಮುಖದಲ್ಲಿ ಆ ಮಂದಹಾಸ ನೋಡಬೇಕಿತ್ತು. ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ತಂದುಬಿಟ್ಟೆ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟುಕೊಂಡು ರ್ಯಾಲಿಯನ್ನು ಮಾಡ್ಕೊಂಡು ಹೋಗ್ತಾರೆ. ಸುತ್ತ ಒಂದಷ್ಟು ಜನರನ್ನು ಕೂಡ ಹಾಕ್ಕೊಂಡಿದ್ರು. ರಾಬರ್ಟ್ ವಾದ್ರಾ ಆ ಜನರನ್ನು ನೋಡಿ ಇಡಿ ಹೆದರುತ್ತೆ ಅಂದ್ಕೊಂಡಿದ್ರೇನೋ. ಆದರೆ ಇಡಿ ಕಚೇರಿಗೆ ತಲುಪುವ ಹೊತ್ತಿಗೆ ಅವರ ಜೊತೆ ಇದ್ದದ್ದು ಅಲ್ಲಿ ಇಲ್ಲಿ 4 ಜನ ಅಷ್ಟೇ. ಅದು ಕೂಡ ಅವರ ಕಚೇರಿ ಕೆಲಸದವರು ಅನಿಸುತ್ತೆ. ಆಮೇಲೆ ಅವರನ್ನು ಇಡಿ ಉಗಿದು ವಾಪಸ್ ಕಳಿಸಿತ್ತು. ಎಲ್ಲಿ ನಮ್ಮನ್ನು ಕೂಡ ವಿಚಾರಣೆ ಮಾಡ್ತಾರೋ ಅಂತ ಹೆದರಿ ಎಲ್ಲರೂ ಜಾಗ ಖಾಲಿ ಮಾಡಿಬಿಟ್ಟಿದ್ರು. ಇಡಿ ರಾಬರ್ಟ್ ವಾದ್ರಾರ ವಿಚಾರಣೆಯನ್ನು ಮಾಡುತ್ತೆ. ರಾಬರ್ಟ್ ವಾದ್ರಾರ ಬಿಸ್ನೆಸ್ ಡೀಲ್ಗಳ ಬಗ್ಗೆ ವಿಚಾರಣೆಯಲ್ಲಿ ಕೇಳಲಾಗುತ್ತೆ. 2002ರಲ್ಲಿ ರಾಬರ್ಟ್ ವಾದ್ರಾನ ತಂದೆ ಮಗನ ಹೆಸರು ಹೇಳ್ಕೊಂಡು ನಾನು ನಿಮಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸ್ತೀನಿ ಅಂತ ನಂಬಿಸ್ತಾ ಇದ್ರಂತೆ. ಇದು ಸೋನಿಯಾ ಗಾಂಧಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. 2004ರಿಂದ 2014ರವರೆಗೂ ಕೂಡ ರಾಬರ್ಟ್ ವಾದ್ರಾ ಇಂತಹ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರು. ಆಗ ಹರಿಯಾಣ ರಾಜ್ಯದಲ್ಲಿ ರಾಬರ್ಟ್ ವಾದ್ರಾಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಡೀ ದೇಶದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು. ಈ ವ್ಯಕ್ತಿ ಜಮೀನನ್ನು ಚಿನ್ನ ಮಾಡೋ ತಾಕತ್ತಿರೋರು ಅಂತಲೂ ಹೇಳಲಾಗ್ತಿತ್ತು. ಆಮೇಲೆ ಇಡಿ ಒಂದು ದಿನ ರಾಬರ್ಟ್ ವಾದ್ರಾಗೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾರೆ. 1 ತಿಂಗಳಲ್ಲಿ ಜಮೀನಿನ ಮೌಲ್ಯ 700 ಪಟ್ಟು ಜಾಸ್ತಿ ಮಾಡೋದು ಹೇಗೆ ಅಂತ ನಮಗೂ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಿದರು.
ಯಾಕಂದರೆ ರಾಬರ್ಟ್ ವಾದ್ರಾರ ಸ್ಕೈಲೈಟ್ಸ್ ಹಾಸ್ಪಿಟಾಲಿಟೀಸ್ ಅನ್ನೋ ಒಂದು ಸಂಸ್ಥೆ ಇದೆ. 2007ರಲ್ಲಿ 1,00,000 ರೂಪಾಯಿಯಲ್ಲಿ ಇದು ರಿಜಿಸ್ಟರ್ ಆಗಿತ್ತು. 2008ರಲ್ಲಿ ಗುಡ್ಗಾವ್ನ ಒಳಗೆ ಒಂದು ಶೇಖ್ಪುರ್ ಅನ್ನೋ ಊರಿದೆ. ಅಲ್ಲಿ ಓಂಕಾರೇಶ್ವರ್ ಪ್ರಾಪರ್ಟೀಸ್ನಿಂದ 7.5 ಕೋಟಿಗೆ 3.5 ಎಕರೆ ಜಮೀನನ್ನು ಖರೀದಿಯನ್ನು ಮಾಡ್ತಾರೆ. ಆ ಜಾಗವನ್ನು ವಾದ್ರಾ ಕಂಪನಿ ಯಾವಾಗ ಖರೀದಿ ಮಾಡುತ್ತೋ ಕೂಡಲೇ ಹರಿಯಾಣ ಸರ್ಕಾರದ ಮುಖ್ಯಮಂತ್ರಿ ಅಲ್ಲಿ 2.25 ಎಕರೆ ಜಾಗದಲ್ಲಿ ಒಂದು ರೆಸಿಡೆನ್ಸಿಯಲ್ ಸೊಸೈಟಿ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಡುತ್ತೆ. ಅಷ್ಟೇ, ಇಮಿಡಿಯೇಟ್ ಆಗಿ ಆ ಜಾಗದ ಮೌಲ್ಯ ಹೆಚ್ಚಾಗಿಬಿಡುತ್ತೆ. ಮೊದಲು ರಾಬರ್ಟ್ ವಾದ್ರಾ ಜಮೀನು ಖರೀದಿ ಮಾಡ್ತಾರೆ. ಅದಾದ 24 ಗಂಟೆಯಲ್ಲಿ ಆ ಜಮೀನು ರಿಜಿಸ್ಟ್ರು ಕೂಡ ಆಗಿಬಿಡುತ್ತೆ. ನೋಡಿ, ಒಂದು ಪ್ರಾಪರ್ಟಿ ರಿಜಿಸ್ಟರ್ ಆಗೋಕ್ಕೆ ಕಡಿಮೆ ಅಂದರೂ 3ರಿಂದ 4 ತಿಂಗಳು ಅಲ್ದಾಡಬೇಕು. ಆದರೆ ಇಲ್ಲಿ ಕೇವಲ 24 ಗಂಟೆ ಒಳಗೆ ಹೆಸರು ರಿಜಿಸ್ಟರ್ ಆಗಿ ಡಾಕ್ಯುಮೆಂಟ್ ಕೂಡ ಕೈಗೆ ಬರುತ್ತೆ. ನಂತರ 1 ತಿಂಗಳ ಒಳಗೆ ಸರ್ಕಾರದ ಕಡೆಯಿಂದ ಆ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋ ಆದೇಶ ಬರುತ್ತೆ. ಕರೆಕ್ಟಾಗಿ 1 ತಿಂಗಳ ನಂತರ ಆ ಜಾಗವನ್ನು ರಾಬರ್ಟ್ ವಾದ್ರಾ DLFಗೆ 58 ಕೋಟಿ ರೂಪಾಯಿಗೆ ಮಾರಾಟ ಮಾಡ್ತಾರೆ. ಈ ಮೂಲಕ ಒಂದು ಜಾಗದ ಮೌಲ್ಯ ಒಂದೇ ತಿಂಗಳಲ್ಲಿ 700 ಪಟ್ಟು ಹೆಚ್ಚಾಗಿತ್ತು. ಹಾಗಾಗಿ ಇಡೀ ರಾಬರ್ಟ್ ವಾದ್ರಾನ ಕರೆದು ನಮಗೂ ನಿಮ್ಮ ಮ್ಯಾಜಿಕ್ ಏನು ಅಂತ ಹೇಳ್ಕೊಡಿ ಅಂತ ಪ್ರಶ್ನೆ ಮಾಡಿದೆ. ಯಾವಾಗ ಇಡಿ ಕಚೇರಿಗೆ ಈ ವ್ಯಕ್ತಿ ನಡ್ಕೊಂಡು ಹೋಗ್ತಾರೋ ಆಗ ಮೀಡಿಯಾದವರು ಅವರನ್ನು ಕೇಳ್ತಾರೆ, ನೀವು ಇದರ ಬಗ್ಗೆ ಏನು ಹೇಳ್ತೀರಾ ಅಂತ. ಆಗ ಆ ವ್ಯಕ್ತಿ ಉತ್ತರ ಕೊಡ್ತಾರೆ, ನಾನು ರಾಜಕೀಯಕ್ಕೆ ಬರೋದಕ್ಕೆ ಇಚ್ಛಿಸಿದ್ದೆ, ಅದಕ್ಕೆ ಮೋದಿ ಸರ್ಕಾರ ಹೆದರಿದೆ ಅಂತ. ಹಾಗಾಗಿಯೇ ನನ್ನ ಮೇಲೆ ಇಡಿ ವಿಚಾರಣೆ ನಡೆಸ್ತಾ ಇದೆ ಅಂತಲೂ ಹೇಳ್ತಾರೆ. ಅಯ್ಯೋ ದೇವರೇ, ಅಸಲಿಗೆ ಈ ವ್ಯಕ್ತಿ ರಾಹುಲ್ ಗಾಂಧಿ ಹತ್ರ ಟಿಕೆಟ್ ಕೇಳಿ ಅವರು ಎಲ್ಲೂ ಟಿಕೆಟ್ ಕೊಡದೆ ನಾಯಿಗಿಂತ ಕಡೆ ಮಾಡ್ತಿದ್ದಾರೆ. ಇನ್ನು ಮೋದಿ ಸರ್ಕಾರ ಇವರನ್ನು ನೋಡಿ ಹೆದರೋದೇನು ಬಂತು. ಒಟ್ಟಿನಲ್ಲಿ ಇಡೀ ಪರಿವಾರಕ್ಕೆ ಈಗ ಕಂಟಕ ಶುರುವಾಗಿದೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.